ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ವಿಡಿಯೋ ಬಂದು ನಿಮ್ಗೆ ತಲುಪುತ್ತೆ. ಅದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ನೀವು ನನ್ನ ವಿಡಿಯೋ ನೋಡ್ಬೋದು. ಅದಕ್ಕೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇರೋದು. ಹಾಗೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಟೈಟಲ್ ತಮಿಳ್ನಲ್ಲಿ ನೋಡಿರ್ತೀರಾ. ಇವತ್ತು ಏನರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿ, ಇವತ್ತಿನ ಬ್ಲಾಗ್ ಏನು, ಕಾಂಟೆಂಟ್ ಏನು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಂತ ನೀವು ನೋಡಿರ್ತೀರ. ಆಗಲೇ ಮುಂಚೆ ನಮ್ಮ ಅಮ್ಮನ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತು ಏಪ್ರಿಲ್ 6th ನಮ್ಮ ಮಮ್ಮಿ ಬರ್ಡೇ. ಹ್ಯಾಪಿ ಬರ್ಡೇ ಮಮ್ಮಿ ಅಂತ ಫಸ್ಟ್ ಹೇಳ್ತೀನಿ. ಹ್ಯಾಪಿ ಬರ್ಡೇ ಅಮ್ಮ. ನೀವು ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ವಿಶಸ್ ಮಾಡಿ ನಮ್ಮ ಅಮ್ಮನ ಬಗ್ಗೆ. ಹಾಗೆ ನಮ್ಮ ಡ್ಯಾಡಿ ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು. ಅದಲ್ಲಿ ಹೇಳಿದೆ ನಮ್ಮ ಅಮ್ಮನ ಬಗ್ಗೆ ಹೇಳ್ತೀನಿ, ಹೇಗೆ ನಮ್ಮಮ್ಮ ಸಿಂಗಲ್ ಪೇರೆಂಟ್ ಆಗಿ ನಮ್ಮನ್ನೆಲ್ಲ 3 ಜನನ ಸಾಕಿದ್ರು ಅಂತ ಹೇಳ್ತೀನಿ ಅಂತ ಎಲ್ಲ ಹೇಳಿದ್ದೆ ನಾನು. ಸೊ ಅದಕ್ಕೆ ಇವತ್ತು ನಮ್ಮ ಅಮ್ಮನ ಬರ್ಡೇ ದಿನನೇ ಹೇಳೋಣ ಅಂತ ಹೇಳಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮನ ಬರ್ಡೇ ಅಲ್ಲ, ಅವತ್ತಿನ ದಿವಸನೇ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇದು ಮಾಡ್ತಾ ಇರೋದು. ಹಾಗೆ ನಮ್ಮ ಅಪ್ಪನ ವಿಡಿಯೋ ಮಾಡಿದಾಗೂ ತುಂಬ ಜನ ತುಂಬ ಅಂದರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಹಾಗೆ ಕಮೆಂಟ್ಸು ಕೂಡ ಮಾಡಿದ್ದೀರಾ. ನಮಗೂ ಈ ಥರ ಡ್ಯಾಡಿ ಇಲ್ಲ ಸಿಸ್ಟರ್, ನಮ್ಮ ಫಾದರು ತೀರೋಗಿದ್ದಾರೆ ಅಂತ ಎಲ್ಲ ತುಂಬ ಜನ ನನಗೆ ಕಮೆಂಟ್ಸ್ಗಳು ಮಾಡಿದರು. ತುಂಬ ಖುಷಿ ಆಯಿತು. ನನ್ನ ಕಮೆಂಟ್ಸ್ಗೂ ನನ್ನ ವೀಡಿಯೋಸ್ಗೂ ಈ ಥರ ಎಲ್ಲ ಚೆನ್ನಾಗಿ ಕಮೆಂಟ್ಸ್ ಮಾಡ್ತಾರೆ. ಇವಾಗ ನಾನು ಹೋಗಿ ಬೇರೆಯವ್ರ ವೀಡಿಯೋಗೆಲ್ಲ ಕಮೆಂಟ್ ಮಾಡ್ತಾಯಿದ್ದೆ. ಸೊ ನನ್ನ ಬ್ಲಾಗಿಗೆ ಬಂದು ಕಮೆಂಟ್ ಮಾಡ್ತಾರಲ್ಲ, ಸೊ ನಂಗೆ ಅದು ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಎಲ್ಲ ಬಂದಿತ್ತು ಆ ವಿಡಿಯೋಗೂ ಕೂಡ. ಇವಾಗ ನಮ್ಮ ಮಮ್ಮಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಏನು ಹೇಳಬೇಕು ಅಂತ ಹೇಳಿದ್ರೆ ಗೊತ್ತಾಗಲ್ಲ ನಮ್ಮ ಅಮ್ಮನ ಬಗ್ಗೆ. ಹಾಗೆ ನಮ್ಮ ಡ್ಯಾಡಿ ತೀರೋದ್ಮೇಲೆ ಹೇಗೆ ನಮ್ಮಮ್ಮ ನಮ್ಮನ್ನ ನೋಡಿಕೊಂಡ್ರು ಅಂತ ಹೇಳ್ತೀನಿ. ಹಾಗೆ ನಮ್ಮ ಡ್ಯಾಡಿ ತೀರೋದ್ರು ಅಂತೆಲ್ಲ ಯಾರೆಲ್ಲ ನಮ್ಮ ಡ್ಯಾಡಿ ಬಗ್ಗೆ ನೋಡ್ಕೊಂಡು ಬಂದಿಲ್ಲ, ಆ ವಿಡಿಯೋನ ನೋಡ್ಕೊಂಡು ಬಂದಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಒಂದು ಸತಿ ಚೆಕ್ ಮಾಡ್ಕೊಂಡು ಬನ್ನಿ. ಆ ವಿಡಿಯೋ ಚೆಕ್ ಮಾಡ್ಕೊಂಡು ಬಂದು ಈ ವಿಡಿಯೋನ ನೋಡಿ, ಅವಾಗ ಕಂಪ್ಲೀಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನಮ್ಮ ಡ್ಯಾಡಿ ತೀರೋದ್ಮೇಲೆ ನಮ್ಮ ಮಮ್ಮಿ ನಮ್ಮ 3 ಜನ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ನಮ್ಮಮ್ಮ ನಮ್ಮನ್ನ 3 ಜನನ ಸಾಕಿದ್ರು. ಏನೇ ಕೊರತೆ ಬರ್ದಿರಂಗೆ ಹೆಂಗೆ ಸಾಕಿದ್ರು ಅಂತ ಹೇಳಿದ್ರೆ, ನಾವಿಗೆ ಅಂದರೆ ತಿನ್ನೋದಾಗಲಿ ಉಣ್ಣೋದಾಗಲಿ ನಮ್ಮ ಡ್ಯಾಡಿ ಹೆಂಗೆ ತಿನ್ನಿಸ್ತಾ ಇದ್ರು, ನಮ್ಮ ಅಪ್ಪ ಹೆಂಗೆ ತಿನ್ನಿಸೋರು ಅದಕ್ಕಿಂತ ಹೆಚ್ಚಾಗಿ ನಮ್ಮಮ್ಮ ತಿನ್ನಿಸಿದ್ರು ನಮಗೆ. ಹಾಗೆ ಹೆಂಗಪ್ಪ 3 ಜನ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾರೆ, ಇವಾಗೆಲ್ಲ ಅಂದರು ಹೆಂಗೆ ಮದುವೆ ಮಾಡ್ತಾರೆ ಇವರು ನೋಡೋಣ ಅಂತೆಲ್ಲ ಹೇಳಿದರು ನಮ್ಮ ಮಮ್ಮಿಗೆ. ರಿಲೇಷನ್ಸಲ್ಲೇ ತುಂಬ ಜನ ಮಾತಾಡ್ಕೊಂಡಿದ್ರು, ಹೆಂಗೆ ಮದುವೆ ಮಾಡ್ತಾಳೆ ಇವಳು, 3 ಜನ ಹೆಣ್ಮಕ್ಳು ಲವ್ ಮಾಡ್ಕೊಂಡು ಹೋಗ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ. ಅದ್ರ ಬಗ್ಗೆ ನಮ್ಮ ಅಮ್ಮ ನಮ್ಮನ್ನ ಹೆಂಗೆ ಇಂಡಿಪೆಂಡೆಂಟಾಗಿ ನೋಡಿಕೊಂಡ್ರು ಸಿಂಗಲ್ ಪೇರೆಂಟಾಗಿ ಅಂತ ಹೇಳಿದ್ರೆ, ನಮ್ಮ ಡ್ಯಾಡಿನ 9th ಇದ್ವಾಗೆ ತೀರೋದ್ರು ಅಂತ ಎಲ್ಲ ಹೇಳಿದೆ. ಎಲ್ಲರಿಗೂ ನನಗೆ 2 years, ನಮ್ಮ ಅಕ್ಕ ಫಸ್ಟು, ನಮ್ಮ ಅಕ್ಕನಿಗೆ 2 years ಗ್ಯಾಪು, ನನಗೆ 2 years ಗ್ಯಾಪು, ನನ್ನ ತಂಗಿಗೆ 2 years ಗ್ಯಾಪು, ಅಷ್ಟೇ 2 years ಗ್ಯಾಪು. ನಮ್ಮ 3 ಜನನೂ ಕೂಡ ಹೆಣ್ಮಕ್ಳೇನೆ. ನಮ್ಮಮ್ಮ ತುಂಬ ಕಷ್ಟಪಟ್ಟವ್ರೆ. ಅಷ್ಟಿಷ್ಟೆಲ್ಲ ನಮ್ಮ ಡ್ಯಾಡಿ ನಮ್ಮ ಮಮ್ಮಿಗೆ ಹೊಡಿತಾ ಇದ್ರು, ಎಲ್ಲನೂ ಕಣ್ಣು ಮುಂದೆ ನಾವು ನೋಡ್ತಾ ಇದ್ರಿ. ಹಾಗೆ ನಾನು ಏನು ಗೊತ್ತಾ, ನಾನೇ ತುಂಬ ನಮ್ಮ ಮಮ್ಮಿ ಬಗ್ಗೆ ಚಾಡಿ ಎಲ್ಲ ಹೇಳ್ತಾ ಇದ್ದೆ. ಅದೆಲ್ಲ ನೆನಪಾಗುತ್ತೆ ನನಗೆ, ತುಂಬ ಬೇಜಾರಾಗುತ್ತೆ. ನಮ್ಮ ಅಮ್ಮನ ಬಗ್ಗೆ ನಾನೇ ಚಾಡಿ ಹೇಳ್ತಾ ಇದ್ದೆ. ಏನಾದರೂ ಕೊಟ್ಟಿಲ್ಲ ಅಂದರೆ ನಮ್ಮ ಅಪ್ಪಂಗೆ ಹೋಗಿ ಹೇಳ್ತಾ ಇದ್ದೆ, ಅಪ್ಪ ಅಮ್ಮ ಈ ಥರ ಎಲ್ಲ ಕೊಟ್ಟಿಲ್ಲ ನನಗೆ ಹಂಗೆ ಹಂಗೆ ಅಂತ. ನಮ್ಮ ಅಪ್ಪ ಬೈಯೋರು. ನಾನೇ ತುಂಬ ಮುದ್ದು ಮಾಡ್ತಾ ಇದ್ರಲ್ಲ ನಮ್ಮ ಅಪ್ಪ, ನಮ್ಮ ಮಮ್ಮಿಗೆಲ್ಲ ಬೈಯೋರು. ಅದೆಲ್ಲ ನೋಡಿದಾಗ ಇವಾಗ ನಾನು ಮದುವೆ ಆಗಿ ಅದೆಲ್ಲ ಬಂದಾಗ, ನಾನು ಅಂದರೆ ಮದುವೆ ಆದಮೇಲೆ ನನಗೆ ಸಿಚುವೇಶನ್ಸು ಅಂದರೆ ಎಲ್ಲ ಅದು ಗೊತ್ತಾಗುತ್ತೆ. ಅವತ್ತು ನಾನು ನಮ್ಮ ಮಮ್ಮಿಗೆಲ್ಲ ಈ ಥರ ಎಲ್ಲ ಮಾಡ್ತಾ ಇದ್ನಲ್ಲ, ನಾನು ಮಾಡಿದ್ದೆಲ್ಲ ತಪ್ಪು. ತುಂಬ ನಮ್ಮ ಮಮ್ಮಿಗೆ ಸತಾಯಿಸಿದ್ದೀನಿ ನಾನು. ಅದಕ್ಕೆಲ್ಲ ಸಾರಿ ಕೇಳಬೇಕು ನಮ್ಮ ಅಮ್ಮನಿಗೆ. ಎಷ್ಟು ಸತಾಯಿಸಿದ್ದೀನಿ ಅಂದರೆ, ನನಗೆ ಇದೇ ಬೇಕು ಅಂತ ಹೇಳಿದ್ರೆ ಊಟನೂ ಅಷ್ಟೇ. ನನಗೆ ಸ್ಕೂಲಿಂದ ಬಂದ ತಕ್ಷಣ ನನಗೆ ಊಟ ಎದ್ಬಿಡ್ಬೇಕಿತ್ತು 3:30ಗೆ. ಮಧ್ಯಾಹ್ನ ತಿಂದಿರ್ತಿದ್ದೆ. ಆದರೆ ಇವಾಗ ನೋಡಿ ಎಷ್ಟು ಗುಂಡ್ಗುಂಡಕ್ಕಿದ್ದೀನಿ ಅಂದರೆ ಅದೇ ಕಾರಣ. ಮಧ್ಯಾಹ್ನ ತಿಂದಿದ್ರು ನನಗೆ ಈವ್ನಿಂಗ್ 3:30 ಅಷ್ಟೊತ್ತು ಬರೋಷ್ಟೊತ್ತಿಗೆ, ಈವ್ನಿಂಗ್ ಅಷ್ಟೊತ್ತಿಗೆ ನನಗೆ ಏನಾದರೂ ತಿಂದ್ಕೊಂಡೆ ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದಿದ್ದು. ಟ್ಯೂಷನ್ಗೆ ಹೋಗೋಕ್ಕೂ ಹಠ ಮಾಡ್ತಾಯಿದ್ದೆ, ಹೋಗ್ತಾ ಇರಲಿಲ್ಲ. ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸ್ಕೂಲ್ ಟೈಮಲ್ಲಿ. ಕಾಲೇಜ್ ಟೈಮಲ್ಲಿ ನಾನು ಓದೋಕ್ಕೆ ಅಂತ ಹೇಳಿ ಬಂದಿದ್ದು. ಹಾಗೆ ನಮ್ಮ ಮಮ್ಮಿ ತುಂಬ ಸ್ಟ್ರಿಕ್ಟು.
ಆಮೇಲೆ ನನಗೆ ಫಸ್ಟ್ ಏನು ಗೊತ್ತಾ, ನಮ್ಮಮ್ಮನ ಕಂಡ್ರೆ ಇಷ್ಟನೇ ಇರಲಿಲ್ಲ ನನಗೆ. ಫಸ್ಟ್ ನಮ್ಮ ಅಪ್ಪನ ಕಂಡ್ರೆ ನನಗೆ ಇಷ್ಟ ಇದ್ದಿದ್ದು. ಅಪ್ಪ 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 ಎಲ್ಲೋದ್ರೂ ಅಪ್ಪ 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 ಅಂತಲೇ ಎಲ್ಲ ಹೋಗ್ತಿದ್ದೆ. ಆಮೇಲೆ ನಮ್ಮಮ್ಮನ ಕಂಡ್ರೆ ಹೆಂಗೆ ನಾನು ಕನೆಕ್ಟ್ ಆದಂದರೆ ನಮ್ಮ ಡ್ಯಾಡಿ ತೀರೋದ್ಮೇಲೆ ನಮ್ಮಮ್ಮನ ಕನೆಕ್ಟ್ ಆಗಿದ್ದು ನಾನು. ಹಂಗೂ ಜಾಸ್ತಿ ಕನೆಕ್ಟ್ ನಮ್ಮಮ್ಮ ನನ್ನ ತಂಗಿನೇ ಇಷ್ಟಪಡೋದು, ನನ್ನೇನು ಇಷ್ಟಪಡೋಲ್ಲ. ನಮ್ಮಮ್ಮ ಜಾಸ್ತಿ ಇಷ್ಟಪಡೋದು ನನ್ನ ತಂಗಿ. ಏನಾದರೂ ಹೇಳ್ಬೇಕಂದ್ರೆ ನನ್ನ ತಂಗಿ ಹತ್ರ ಜಾಸ್ತಿ ಹೇಳ್ತಾರೆ, ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಾರೆ. ನನಗೂ ನಮ್ಮ ಅಕ್ಕನಿಗೆ ಅಂದರೆ ಹೇಳ್ತಾರೆ, ಅಂದರೆ ಜಾಸ್ತಿ ಕನೆಕ್ಟ್ ಇರೋದಂದ್ರೆ ನನ್ನ ತಂಗಿ ಹತ್ರನೇ ಮಾತಾಡೋದೆಲ್ಲನೂ. ಅದಕ್ಕೇ ನನಗೆ ಅಷ್ಟು ಇಷ್ಟ ಆಗ್ತಾಯಿರಲಿಲ್ಲ. ಇವಾಗಂದರೆ ನಮ್ಮಮ್ಮ ಅಂದರೆ ನನಗೆ ಇಷ್ಟ. ಏನಂದರೆ ಏನೋ ಒಂಥರ ಅಮ್ಮ ವಿತೌಟ್ ಲೈಫ್, ಅಂದರೆ ಅಮ್ಮ ಇಲ್ದಿರ ಏನೂ ಇಲ್ಲ ಅಂತ ಹೇಳೋದು. ಇಲ್ದಿರ ನನ್ನ ಲೈಫ್ ನಥಿಂಗ್ ಅಲ್ಲ, ನಮ್ಮಮ್ಮ ಇಲ್ದಿರ ಏನೂ ಅಲ್ಲ ನನ್ನ ಲೈಫು ಅಂತ ನಾನು ಇಮ್ಯಾಜಿನು ಮಾಡ್ಕೊಳ್ಳಲ್ಲ. ಹಾಗೆ ನಮ್ಮಮ್ಮ ನನ್ನ ಹೇಗೆ ನೋಡಿಕೊಂಡ್ರು ಅಂತ ಹೇಳೋಕ್ಕೋದ್ರೆ, ಫಸ್ಟು ನಮ್ಮ ಅಕ್ಕಂದು ಮದುವೆ ಆಯಿತು. ನಮ್ಮ ಅಕ್ಕನಿಗೆ ಸೆಕೆಂಡ್ ಇಯರಲ್ಲೇ ಮದುವೆ ಮಾಡಿದ್ರು. ನಮ್ಮ ಅಕ್ಕ ಸೆಕೆಂಡ್ ಇಯರ್ ಇನ್ನೂ ಕಂಪ್ಲೀಟು ಮಾಡಿರಲಿಲ್ಲ ನಮ್ಮ ಅಕ್ಕನಿಗೆ ಹೇಳ್ಬೇಕಂದ್ರೆ 18 ಇಯರ್ಸು ಆಗಿರಲಿಲ್ಲ. ಹೇಳ್ಬೇಕಂದ್ರೆ 18 ಇಯರ್ಸ್ ಆಗಿರಲಿಲ್ಲ ನಮ್ಮ ಅಕ್ಕನಿಗೆ. ಹಂಗೆ ಬೇಗನೆ ಮದುವೆ ಮಾಡಿದ್ರು. ನಮ್ಮ ಡ್ಯಾಡಿ ತೀರೋಗಿ ಒಂದು ವರ್ಷಕ್ಕೆ ಮದುವೆ ಮಾಡಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಮ್ಮ ಮಾಮನೂ ಬೇರೆ ಯಾರೂ ಅಲ್ಲ, ನಮ್ಮ ಮಮ್ಮಿಯವರ ಚಿಕ್ಕಪ್ಪನ ಮಗನೇ. ಎಲ್ಲರೂ ಫ್ಯಾಮಿಲಿಯಲ್ಲೇ ಮದುವೆ ಮಾಡ್ಕೊಂಡಿರೋದು. ನಾನು ನನ್ನ ತಂಗಿ ಎಲ್ಲ ಫ್ಯಾಮಿಲಿಯಲ್ಲೇ ಮದುವೆ ಮಾಡ್ಕೊಂಡಿರೋದು. ಸರಿ ಅಂತ ಹೇಳಿ ನಮ್ಮ ಅಕ್ಕನ ಮದುವೆ ಮಾಡಿದ್ರು. ನಮ್ಮ ಅಕ್ಕನ ಮದುವೆ ಮಾಡೋ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ತೊಗೊಂಡ್ರು. ಅಂದರೆ ರಿಲೇಷನ್ಸಲ್ಲೆಲ್ಲ ಆಗಿರ್ಬೋದು, ಎಲ್ಲರ ಹತ್ರ ಹೆಲ್ಪ್ ತೊಗೊಂಡ್ರು. ಎಲ್ಲ ಹೆಲ್ಪ್ ತೊಗೊಂಡ್ಮೇಲೆ ನಮ್ಮ ಮಮ್ಮಿನೇ ನೋಡಿಕೊಂಡ್ರು ಹೆಂಗೆಲ್ಲ, ಅಂದರೆ ಯಾವ ರೀತಿ ಎಲ್ಲ ನಮ್ಮ ಅಕ್ಕನ ಮದುವೆ ಮಾಡಿದ್ರು. ಅಂದರೆ ಎಲ್ಲನೂ ನೋಡ್ಕೊಂಡ್ರೆ ಹೆಂಗೆ ಮದುವೆ ಫಸ್ಟ್ ಮದುವೆ ಎಲ್ಲ ಮಾಡ್ತಾರದೆಲ್ಲ ನೋಡ್ಕೊಂಡು, ನಂದು ನನ್ನ ತಂಗಿ ಮದುವೆನ ನಮ್ಮಮ್ಮ ಇಂಡಿಪೆಂಡೆಂಟ್ ಆಗೇನೆ ನಮ್ಮ ಮಾಮ ಜೊತೆಗೆ, ಅಂದರೆ ನಮ್ಮ ಮಾಮ ಅಂದರೆ ನಮ್ಮ ಅಕ್ಕನ ಹಸ್ಬೆಂಡು, ನಮ್ಮ ಭಾವ, ನಾನು ತೋರಿಸ್ತೀನಲ್ಲ ವಿಡಿಯೋಲ್ಲ, ಅವ್ರ ಜೊತೆಲಿದ್ರು. ಎಲ್ಲರೂ ಸೇರಿ ನಮ್ಮಿಬ್ರು, ನಂದು ನನ್ನ ತಂಗಿನ ಮದುವೆ ಮಾಡಿದ್ದು. ತುಂಬ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡಿದ್ರು ನಮ್ಮಮ್ಮ. ಎಷ್ಟು ಕಷ್ಟಪಟ್ಟವ್ರೆ ಅಂತ ಹೇಳಿದ್ರೆ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ನಮ್ಮಮ್ಮ ನಮ್ಮನ್ನ ಸಾಕೋಕ್ಕೆ. ತುಂಬ ಚೆನ್ನಾಗಿ ಲಕ್ಸುರಿಯಾಗಿ ಏನಪ್ಪ ರಿಲೇಷನ್ಸಲ್ಲೇ ಹೇಳಿದ್ರು, ಏನು ಮಾಡಿಕ್ಬಿಟ್ಟು ಹೋಗಿದ್ದಾನೆ, ತಿಂತಾ ಇದ್ದಾರೆ ಚೆನ್ನಾಗೆ, ಇನ್ನೇನು ಅಂತ ಹೇಳಿದ್ರು. ಎಲ್ಲ ಹೇಳ್ತಾಯಿದ್ರು, ಇನ್ನೇನು ಎಲ್ಲ ಮಾಡಿಕ್ಬಿಟ್ಟು ಹೋಗಿದ್ದಾರೆ, ಇನ್ನೇನು ಅಂತ ಹೇಳಿದ್ರು. ಅದನ್ನು ಮಾಡಿಕ್ಬಿಟ್ಟು ಹೋಗಿರೋದು ಎಲ್ಲನೂ ನಮ್ಮ ಮಮ್ಮಿಗೆ ಮಾತ್ರನೇ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಮಮ್ಮಿ ಇರೋದಕ್ಕೆ ಅದೆಲ್ಲ ಮಾಡೋಕ್ಕೆ ಸಾಧ್ಯವಾಗಿದ್ದು. ಒಂದು ಗಂಡಿಂದೆ ಒಂದು ಹೆಣ್ಣಿರ್ತಾರೆ ಅಂತ ಕಾರಣನೇ ನಮ್ಮ ಡ್ಯಾಡಿ ಹಿಂದೆ ನಮ್ಮ ಮಮ್ಮಿ ಇದ್ದಿದ್ದಕ್ಕೇ ಇವೆಲ್ಲ ಸಾಧ್ಯವಾಗಿದ್ದು. ಇಲ್ಲಾಂದರೆ ಏನೂ ಸಾಧ್ಯ ಆಯ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗೇ ನಮ್ಮಪ್ಪ ನಮ್ಮಮ್ಮ ಆದ್ರೂ ಬಾಂಡಿಂಗ್ ಇತ್ತು. ಅಂದರೆ ನಮ್ಮಮ್ಮಗೆ ನಾನು ತುಂಬ ಟಾರ್ಚರ್ ಕೊಟ್ಟಿದ್ದೀನಿ, ಅಂದರೆ ಅಷ್ಟಿಷ್ಟು ಟಾರ್ಚರ್ ಕೊಟ್ಟಿಲ್ಲ, ತುಂಬ ಬೈತಿದ್ದೆ. ನನಗೆ ಇವಾಗೆಲ್ಲ ಇಮ್ಯಾಜಿನ್ ಮಾಡಿಕೊಂಡ್ರೆ ಇಷ್ಟೆಲ್ಲ ನಮ್ಮಮ್ಮಗೆ ನಾನು ಬೈತಿದ್ನ ನಾನು ಅಂತ ಅನಿಸುತ್ತೆ. ತುಂಬ ಬೈತಿದ್ದೆ ಫ್ರೆಂಡ್ಸ್, ಅಷ್ಟಿಷ್ಟೆಲ್ಲ ಬೈತಾ ಇದ್ದು. ನಾನು ಮಾಡಿದ ತಪ್ಪನ್ನ ಯಾರೂ ಮಾಡಬೇಡಿ, ಅಪ್ಪ ಅಮ್ಮನಿಗೆ ಯಾರೂ ಬೈಬೇಡಿ. ನಾನು ಬೈತಿದ್ದೆ ನಿಜ, ನಮ್ಮ ಡ್ಯಾಡಿಗೆ ಬೈತಾ ಇರಲಿಲ್ಲ, ಹೊಡೆದ್ಬಿಡ್ತಿದ್ರು. ಯಾವಾಗಾರ ಒಂದ್ಸತಿ ಸಾಯಿ ಅಂತ ಹೇಳ್ಬಿಟ್ರೆ ಸಾಕು. ನಮ್ಮ ಮಮ್ಮಿಗೆ ಇಷ್ಟೆಲ್ಲ ಹೊಡಿತಿದ್ರು. ಒಂದ್ಸತಿ ನಮ್ಮಪ್ಪ ಹೊಡೆದಾಕ್ಬಿಡ್ತಾಯಿದ್ರು. ಒಂದು ರೂಪಾಯಿಗೂ ನಮ್ಮಪ್ಪ ಅಂದರೆ ಕೇಳ್ತಿದ್ರು, ಮಮ್ಮಿನ ಏನು ಮಾಡಿದೆ ಅಂತೇಳಿ 1 ರೂಪಾಯಿಗೂ ಕೇಳ್ತಿದ್ರಲ್ಲ. ನನಗೆ ಭಾರಿ ಸಿಟ್ಟು ಬಂದುಬಿಡ್ತಾಯಿತ್ತು. ಹೊಡಿತಿದ್ರು ನಮ್ಮ ಮಮ್ಮಿಗೆ ಹೊಡಿತಿದ್ರಲ್ವ, ಏನು ಮಾಡಿದೆ ದುಡ್ಡು, ಏನು ಮಾಡಿದೆ ಅಂತ ಹೇಳಿ ಹೊಡಿತಿದ್ರು ಅಂತ ಹೇಳಿ ನನಗೆ ತುಂಬ ಸಿಟ್ಟು ಬಂದುಬಿಟ್ಟಿತ್ತಲ್ಲ. ಸರಿ ಒಂದು ದಿವಸ ನಮ್ಮ ಅಪ್ಪಂಗೆ ಸಾಯಿ ಅಂತ ಹೇಳ್ಬಿಟ್ಟಿದ್ದೆ ಅಂತ ಹೊಡೆದ್ಬಿಟ್ಟಿದ್ರು. ಅಷ್ಟೇ. ನಮ್ಮ ಮಮ್ಮಿಗಂತೂ ನಮ್ಮ ಡ್ಯಾಡಿ ಸತ್ತ ಮೇಲೆ ಅದು ಇದು ಈ ಟಾರ್ಚರ್ ಅಂತೆ, ಆ ಟಾರ್ಚರ್ ಅಂತೆ, ಚೆನ್ನಾಗಿ ಹಂಗೆ ಅದೇ ಬೇಕು ಇದೇ ಬೇಕು ಅಂತೇಳಿ ಟಾರ್ಚರ್ ಮಾಡ್ತಾಯಿದ್ದೆ. ನನಗೆ ತುಂಬ ನಮ್ಮ ಅಮ್ಮಂಗೆ ಇಷ್ಟೆಲ್ಲ ನೋವು ಕೊಟ್ಟನಲ್ಲ ಅಂತೇಳಿ ಮನ್ಸಿಗೆ ತುಂಬ ಬೇಜಾರಿದೆ ನನಗೆ. ನಮ್ಮಮ್ಮ ಎಷ್ಟು ನಮ್ಮನ್ನ ನೋಡಿಕೊಂಡ್ರು, ಯಾವ ರೀತಿಲಿ ಒಂದು ಮದುವೆನೂ ಅಷ್ಟೇ. ನಮ್ಮಪ್ಪ ಇದ್ದಿದ್ರು ನನಗೆ ಈ ರೀತಿ ಮದುವೆ ಮಾಡ್ತಾ ಇರಲಿಲ್ಲ. ನಿಜ ಫ್ರೆಂಡ್ಸ್, ನಮ್ಮಪ್ಪ ಇರ್ತಾಯಿದ್ರು ನಮಗೆ ಈ ರೀತಿ ಮದುವೆ ಮಾಡ್ತಾ ಇರಲಿಲ್ಲ. ನನಗೆ ಹೇಳ್ತಾ ಇದ್ದೀನಲ್ವ ನಾನು, ನಮ್ಮಪ್ಪ ಇದ್ದರೂ ನಮ್ಗೆ ಈ ರೀತಿ ಲಕ್ಸುರಿಯಸ್ ಆಗಿ ಮದುವೆ ಮಾಡಿ ಯಾರು ಮಾಡ್ತಾರೆ ಹೇಳಿ? ಲಕ್ಸುರಿಯಸ್ ಆಗಿ ಇಷ್ಟು ಚೆನ್ನಾಗಿ ಮದುವೆ ಮಾಡಿಕೊಟ್ಟು ನಮಗೆ ಒಡವೆ ಎಲ್ಲ ಕೊಟ್ಟು ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ ನಮಗೆ ನಮ್ಮಮ್ಮ. ಆದರೂ ಕೂಡ ನಮ್ಮಮ್ಮ ನನಗೆ ತುಂಬ ನಾನು ಸತ್ರು ನಮ್ಮಮ್ಮನ ಋಣ ತೀರ್ಸೋಕ್ಕಾಗಲ್ಲ, ತಾಯಿ ಋಣ ಮಾತ್ರ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ. ನಾನು ಸತ್ತೋದ್ರೂ ನಮ್ಮಮ್ಮನ ಋಣ ಮಾತ್ರ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ ನಿಜವಾಗ್ಲೂ. ಹಾಗೆ ತುಂಬ ನಮ್ಮಮ್ಮಂಗೆ ನೋವು ಕೊಟ್ಟಿದ್ದೀನಿ. ಏನಾದರೂ ನೋವು ಕೊಟ್ಟಿದ್ರೆ ಕ್ಷಮೆ ಇರಲಿ. ಸಾರಿ ಮಮ್ಮಿ, ಲವ್ ಯು ಮಮ್ಮಿ, ಹ್ಯಾಪಿ ಬರ್ಡೇ ಮಮ್ಮಿ. ಹಾಗೆ ನಮ್ಮ ಅಕ್ಕ ನನ್ನ ತಂಗಿ ಜೊತೆನೂ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಅವರಿಬ್ಬರು ಮಾತಾಡಲ್ಲ ಫ್ರೆಂಡ್ಸ್. ನಾನು ಏನು ಮಾಡಲಿ, ಅವರಿಬ್ಬರು ಹೇಳ್ಕೊಳಕ್ಕೆಲ್ಲ ಹೋಗಲ್ಲ. ಈ ಮಾತಾಡಿ ಅಂತ ಹೇಳ್ತೀನಿ, ಹೇಳ್ಕೊಳಕ್ಕೆ ಹೋಗಲ್ಲ. ಹಂಗೂ ನಮ್ಮ ಅಪ್ಪನ ವಿಡಿಯೋದಲ್ಲಿ ಹೇಳಿದ್ರು, ಅಮ್ಮನ ಬಗ್ಗೆನೇ ಹೇಳು ಅಮ್ಮ, ಹೆಂಗೆ ನಮ್ಮ ನೋಡ್ಕೊಂಡೈತೆ ಎಲ್ಲ ಹೇಳು ಅಂಥೇಳಿ.
ತಿನ್ನೋದಾಗಲಿ ಉಣ್ಣೋದಾಗಲಿ ಚೆನ್ನಾಗಿ ನೋಡ್ಕೊಂಡವ್ರು ನಮ್ಮಮ್ಮ. ಈಗೂ ಅಷ್ಟೇ ನಾವು ಮನೆಗೆ ಹೋದ್ರು ಅಷ್ಟೇ ತಿನ್ನೋದು ನನಗೆ ಹಿಂಗೆ ಬೇಕು ಅಂದರೆ ಹಿಂಗೆ ತೊಗೊಂಬಂದು ಕೊಟ್ಬಿಡ್ತಾರೆ ನಮ್ಮಮ್ಮ. ಅದು ಬೇಕು ಇದು ಬೇಕು ಅಂತ ನಾನು ಅಂದರೆ ನಮ್ಮಮ್ಮ ಮಾಡ್ತಾರೆ ಬಿರಿಯಾನಿ. ನಾವೆಲ್ಲಾದರೂ ಹೋದರೆ ನಾವೆಲ್ಲರೂ ನಾನು ನನ್ನ ತಂಗಿ ಎಲ್ಲ ಒಟ್ಟಿಗೆ ನಮ್ಮ ಅಕ್ಕ ನಾವೆಲ್ಲ ಒಟ್ಟಿಗೆ ಇದ್ದರೆ ಅದು ಇದು ಮಾಡೋದು ಜಾಸ್ತಿ ನಮ್ಮಮ್ಮ. ಅದಕ್ಕೆ ಮನಸ್ಸು ನಾನೇನಾದರೂ ನನಗೆ ಮಧ್ಯಾಹ್ನ ಇಲ್ಲಿದ್ದರೆ ನಾನು ತಿನ್ನಕ್ಕೆ ಹೋಗಲ್ಲ. ಬೆಳಗ್ಗೆ ಒಂದು ಟೈಮ್ ತಿನ್ಬಿಡ್ತೀನ, ಅಯ್ಯೋ ತಿನ್ನೋದು ಯಾರು ಅಂತ ಹೇಳ್ಬಿಟ್ಟು ಸುಮ್ಮನೆ ಸೋಂಬೇರಿತನ ಮಾಡ್ಬಿಡ್ತೀನ, ತಿನ್ನಕ್ಕೆ ಹೋಗಲ್ವಾ. ಅಲ್ಲಿ ನಮ್ಮ ಮಮ್ಮಿ ನನಗೆ ಮಧ್ಯಾಹ್ನ ಊಟ ಅದು ತಿನ್ನೋ ಇದು ತಿನ್ನೋ ಅಂತೇಳಿ ನಮ್ಮಮ್ಮ ಏನಾದ್ರು ತಿಂದಿಲ್ಲ ಅಂತ ಹೇಳಿದ್ರು ನಮಗೆ ತೊಗೊಂಬಂದು ಕೊಡ್ತಾ ಇದ್ರಲ್ವ ಅದೊಂದು. ಆಮೇಲೆ ನಮ್ಮ ಅಮ್ಮನಿಗೆ ಇನ್ನೂ ಒಂದು ಮೈನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಸ್ಕೂಲ್ ಟೈಮಲ್ಲಿ ಇವಾಗ ಸ್ಕೂಲ್ ಟೈಮ್ಸಲ್ಲಿ ಬಿಸಿ ಬಿಸಿ ಊಟ ತೊಗೊಂಬರ್ತಾಯಿದ್ರು ನಮಗೆ. ನಮ್ಮ ಮಮ್ಮಿ ಮತ್ತು ನಮ್ಮ ಮಮ್ಮಿಯವರ ಫ್ರೆಂಡ್ ಜೊತೆಗೆ ಬರ್ತಿದ್ರು ನಮ್ಮ ಅಮ್ಮ. ಬಿಸಿ ಬಿಸಿ ಊಟ ಫ್ರೆಂಡ್ಸ್ ಹೆಂಗೆ ಮಾಡ್ತಾಯಿದ್ರು ಅಂದರೆ ಉಪ್ಪಿಟ್ಟು ತೊಗೊಬರ್ತಾಯಿದ್ರು. ಅಂದರೆ ಬಿಸಿ ಬಿಸಿ ಅಡುಗೆನೇ ಮಾಡ್ಕೊಂಡು ಬರ್ತಾಯಿದ್ರು. ನಾನು ಉಪ್ಪಿಟ್ಟು ತೊಗೊಂಬಂದರೆ ಬೈತಿದ್ದೆ, ನಾನು ತಿನ್ನಲ್ಲ ಮಾಡಲ್ಲ ಅಂತೇಳಿ ಜಗಳ ಮಾಡ್ತಿದ್ದೆ. ಹೇಳ್ತೀನಿ ಸರ್ಗೆ ಹೇಳ್ತೀನಿ ತಿಂದಿಲ್ಲ ಅಂತೆಲ್ಲ ಹೇಳಿದ್ರಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಊಟ ಅಂತೂ ನಾವು ಒಂದು ದಿವಸ ಏನಾದರೂ ಅಕಸ್ಮಾತ್ ನಮ್ಮಮ್ಮ ಬರೋಕ್ಕಾಗಿಲ್ಲ, ಎಲ್ಲಾದರೂ ಹೋಗ್ಬೇಕಿತ್ತು ಅಂದರೆ ಮಾತ್ರ ನಮಗೆ ಊಟ ತೊಗೊಂಡು ಬಂದು ಅದು ಮಧ್ಯಾಹ್ನ ತೊಗೊಂಡ್ಬಂದು ಇಕ್ತಾಯಿದ್ರು. ಆಯಮ್ಮನ ಹತ್ರ ಹೇಳ್ತಾಯಿದ್ರು ಕೊಟ್ಟುಬಿಡಿ ಅವ್ರಿಗೆ ಅಂತ ಹೇಳಿ. ಆ ರೀತಿ ಎಲ್ಲ ಕಷ್ಟಪಟ್ಟಿದ್ದಾರೆ. ನಮ್ಮಮ್ಮ ಏನಾದರೂ ಬರೋಕ್ಕಾಗಿದ್ದ ದಿವಸ ನಮ್ಮ ಅಪ್ಪ ಬರ್ತಿದ್ರು ಊಟ ತೊಗೊಂಡು. ಇವಾಗ ಮಕ್ಳಿಗೆಲ್ಲ ಊಟ ಕೊಟ್ಟು ಕಳಿಸ್ಬಿಡ್ತಾರೆ. ಇವಾಗ ಬಿಡಲ್ಲ ಪೇರೆಂಟ್ಸ್ನ ಬಿಡಲ್ಲ ಒಳಗಡೆ. ಆದರೆ ಅವಾಗೇ ನಮ್ಮ ಟೈಮಲ್ಲಿ ಎಲ್ಲ ಮಕ್ಳನ್ನೆಲ್ಲ ಊಟ ಮಾಡ್ಸೋಕ್ಕೆ ಈಚೆ ಕಡೆನೇ ಬಿಡ್ತಿದ್ರು. ನಮಗೆ ಒಂದು ಮನೆ ಅಂತ ಇಟ್ಕೊಂಡ್ಬಿಟ್ಟಿದ್ರಿ. ಒಂದು ಮನೇಲಿ ನಾನು ಎಲ್ಲ ಓದಿದ್ದೆಲ್ಲ ಬಂದು ಇದು ಕಸ್ತೂರಿ ಬಾನಗರ್ ಅಂತ ಹೇಳಿ ಸೌತ್ ಎಂಡ್ ಪಬ್ಲಿಕ್ ಸ್ಕೂಲ್ ಅಂತ ನಾನು ಓದಿದ್ದು. ನನ್ನದು ಬಗ್ಗೆ ನಾನು ಆಮೇಲೆ ಹೇಳ್ತೀನಿ, ಯಾವಾಗಾರ ಟೈಮ್ ಇದ್ದಾಗ ಹೇಳ್ತೀನಿ ನಾನು ಯಾವ ಸ್ಕೂಲಲ್ಲಿ ಓದಿದ್ದು ಅಂತ ಎಲ್ಲ ಹೇಳಿ. ಹಾಗೆ ಊಟ ಎಲ್ಲ ತೊಗೊಂಡು ಬಂದು ಒಂದು ಕಡೆ ಊಟ ಮಾಡ್ತಾಯಿದ್ರಿ. ಅದೆಲ್ಲ ತುಂಬ ಕಷ್ಟಪಟ್ಟು ನಮ್ಮಮ್ಮ ಬಿಸಿ ಬಿಸಿನೇ ಊಟ ತೊಗೊಂಡು ಬರ್ತಾಯಿದ್ರು. ನಮಗೆ ಅಷ್ಟು ಚೆನ್ನಾಗಿ ಸಾಕಿದ್ದಾರೆ. ಇವಾಗ ಈಗಿನ ಕಾಲದಲ್ಲಿ 3 ಜನ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಲ್ವಾ. ನಮ್ಮಮ್ಮ ಎಲ್ಲ ಕಷ್ಟಪಟ್ಟು ನಮ್ಮಮ್ಮನ ಆಸೆ ಒಂದೇ ಒಂದು ಆಸೆ ಇದೆ, ಅದನ್ನ ಹೇಳಕ್ಕೆ ಹೋಗಲ್ಲ. ಅದು ಆಸೆ ಎಲ್ಲ ಆಸೆ ಎಲ್ಲ ಅದು ನೆರವೇರಿದ ಮೇಲೆ ನಾನು ಅದ್ರ ಬಗ್ಗೆ ಅದ್ರ ವಿಡಿಯೋನು ಮಾಡಿ ನಿಮಗೆ ತೋರಿಸ್ತೀನಿ ನಮ್ಮಮ್ಮನ ಆಸೆ ಏನಿತ್ತು ಅಂತೆಲ್ಲ ಹೇಳಿ. ಅದು ಒಂದು ಆಸೆ ಮಾತ್ರ ನಮ್ಮಮ್ಮಂಗೆ ಬೇಗ ತೀರಿಸ್ಲಿ ದೇವರು, ಇನ್ನು ಬೇರೆ ಏನೂ ಇಲ್ಲ. ನಮ್ಮಮ್ಮಂಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ದೇವರು, ಇನ್ನೇನು ಬೇಡ. ನಮ್ಮಮ್ಮಂಗೆ ಚೆನ್ನಾಗಿ ನೋಡ್ಕೋಬೇಕು, ನಮ್ಮಮ್ಮನ ಚೆನ್ನಾಗಿರ್ಬೇಕು ಅಷ್ಟೇ ನನ್ನ ಮೈಂಡಲ್ಲಿ ಇರೋದು. ಅಷ್ಟೇ. ನಾನು ಏನೇ ಬೈದಿದ್ರು ಅಂದರೆ ಸಿಟ್ಟಿಗೆಲ್ಲ ಏನೇನೋ ಮಾತಾಡ್ಬಿಟ್ಟಿರ್ತೀನಿ ನಾನು. ಅದೆಲ್ಲ ಏನೇನು ಮಾತಾಡಿರ್ತೀನೋ ಕ್ಷಮೆ ಇರಲಿ ಅಮ್ಮ, ಸಾರಿ 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 ಸಾರಿ. ಏನೇನೋ ಬೈದ್ಬಿಟ್ಟಿರ್ತೀನಿ ಫ್ರೆಂಡ್ಸ್. ನಾನು ಸಿಟ್ಟಿಗೆ ಬಂದರೆ ಮಾತ್ರ ನಮ್ಮ ಅಮ್ಮಂಗೆ ಏನೇನು ಬೈದ್ಬಿಟ್ಟಿರ್ತೀನೋ ಅದು ಆಮೇಲೆ ಇವಾಗ ಸ್ವಲ್ಪ ಜನ ವೀಡಿಯೋಗಳೆಲ್ಲ ನೋಡ್ತಾ ಇದ್ರೆ ಸಫರ್ ಆಗುತ್ತೆ. ನಮ್ಮ ಅಮ್ಮಂಗೆ ಹಂಗೆ ಬೈದಿದ್ದೆ, ಇವಾಗ ನಮ್ಮಮ್ಮನ ಕಳ್ಕೊಂಡ್ಮೇಲೆ ನಾವು ಅದ್ರ ವ್ಯಾಲ್ಯೂ ಗೊತ್ತಾಗ್ತೈತೆ ನಮಗೆ ಅಂತೆಲ್ಲ ಹೇಳ್ತಾರಲ್ವಾ. ಸೊ ಅದೆಲ್ಲ ನನಗೆ ನೆನಪಾಗುತ್ತೆ. ಅಪ್ಪ ಆ ಥರ ಎಲ್ಲ ಬೈಬಾರ್ದು ಅಂತೆಲ್ಲ ಹೇಳಿ. ಹಂಗೂ ನಾನು ಒಂದೊಂದು ಟೈಮು ನನಗೆ ಫ್ರಸ್ಟ್ರೇಷನ್ ಜಾಸ್ತಿ. ವೀಡಿಯೋಗಳು ಅದು ಇದು ಎಲ್ಲ ಮಾಡ್ತೀನಲ್ಲ, ಅದೇನೋ ತುಂಬ ಫ್ರಸ್ಟ್ರೇಷನ್ ಆಗಿಬಿಟ್ಟಿದೆ. ಒಂದೊಂದ್ಸತಿ ನಮ್ಮ ಅತ್ತೆ ಮೇಲೆ ಒಂದೊಂದ್ಸತಿ ನಾನು ರೇಗ್ಬಿಟ್ಟಿರ್ತೀನಿ. ಒಂದೊಂದು ಟೈಮಲ್ಲಿ ಸಿಟ್ಟು ಬಂದರೆ ನನ್ನ ತಂಗಿ ಮೇಲೂ ನನ್ನ ತಂಗಿಗೂ ರೇಗ್ಬಿಟ್ಟಿದ್ದೀನಿ. ಮೊನ್ನೆ ಹೊಡೆದು ಬಿಟ್ಟಿದ್ದೀನಿ ಅವಳಿಗೆ, ನನಗೆ ಬೆನ್ನಿಗೆ ಹೊಡೆದ್ಬಿಟ್ಟಿದ್ದೆ. ಅವಳಿಗೂ ಕೂಡ ಸಾರಿ ಹೇಳ್ತೀನಿ. ತುಂಬ ಫ್ರಸ್ಟ್ರೇಷನ್ ಟೈಮಲ್ಲಿ ನಾನು ಹಂಗೆ ಬೈತೀನಿ ಅಷ್ಟೇನೇ. ಅಷ್ಟೇ ಇವತ್ತಿನ ವಿಡಿಯೋ. ನಮ್ಮ ಅಮ್ಮನ ಬಗ್ಗೆ ಹೇಳಬೇಕು ಅಂತ ಹೇಳಿ ವಿಡಿಯೋನ ಮಾಡಿದೆ. ತುಂಬ ಹೇಳೋದಿದೆ ನಮ್ಮ ಅಮ್ಮನ ಬಗ್ಗೆ. ನಾನು ಅಷ್ಟಿಷ್ಟೆಲ್ಲ ತುಂಬ ಹೇಳೋದಿದೆ ನಮ್ಮ ಅಮ್ಮನ ಬಗ್ಗೆ. ನಾನು ಸ್ವಲ್ಪ ಹೇಳ್ಕೊಂಡಿದ್ದೀನಿ ಅಷ್ಟೇನೇ. ಇಷ್ಟು ಕಷ್ಟಪಟ್ಟು ನಮ್ಮನ್ನ ಮದುವೆ ಮಾಡಿ ಈ ಸ್ಟೇಜಿಗೆ ತೊಗೊಂಡು ಬಂದಿದ್ದಾರೆ ಅಂದರೆ ಅದೆಲ್ಲದಕ್ಕೂ ಕಾರಣ ನಮ್ಮಮ್ಮ. ಓಕೆನಾ. ನಮ್ಮನ್ನ ಈ ಸ್ಟೇಜಿಗೆ ನಾನು ಇವಾಗ ಒಂದು ಗುರುತಿಸ್ಕೊತಾ ಇದ್ದೀನಿ ಇವಾಗ ವಿಡಿಯೋದಲ್ಲಿ. ಶೀತಲ್ ಕನ್ನಡ ಬ್ಲಾಗ್ಸ್ ಅಂದರೆ ಶೀತಲ್ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮೈನ್ ನಮ್ಮಮ್ಮನೇ. ನಮ್ಮಮ್ಮ ನನ್ನ ವೀಡಿಯೋಸ್ಗೂ ಸಪೋರ್ಟ್ ಮಾಡ್ತಾರೆ. ನಾನು ಏನಾದರೂ ವೀಡಿಯೋ ಹಾಕಿದ್ರೆ ಸ್ಟೇಟಸ್ಗೂ ಹಾಕೊತಾರೆ. ನನಗದೆಲ್ಲ ತುಂಬ ಖುಷಿ ಆಗುತ್ತೆ ನನಗೆ. ನಾನು ಇದರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದೀನಿ. ಸಾಧನೆ ಮಾಡೇ ಮಾಡ್ತೀನಿ ನಾನು. ನಿಮ್ಮ ಮೇಲಿರೋದು. ನೀವು ನನಗೆ ಸಪೋರ್ಟ್ ಮಾಡಿ, ಇದೇ ರೀತಿ ಬೆಳೆಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಾನು ವಿಶ್ ಮಾಡಿ ನಮ್ಮ ಅಮ್ಮನಿಗೆ ಹ್ಯಾಪಿ ಬರ್ಡೇ ಅಮ್ಮ ಅಂತ ಹೇಳಿ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಮಮ್ಮಿ, ನಾನು ಚೆನ್ನಾಗಿ ನೋಡ್ಕೋತೀನಿ ಮತ್ತು ನನ್ನ ಕೈಲಾಗಷ್ಟು ಬೆಸ್ಟ್ ನಾನು ಮಾಡ್ತೀನಿ ಅಂತ ತಾಳ್ಮೆಯಿಂದ ನನ್ನ ವಿಡಿಯೋ ನೋಡಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಇದೇ ರೀತಿ ನಿನ್ನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.